ನಮಸ್ಕಾರ. ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್, ಕೋಚ್ ಸ್ಮಿತಾ ಅಯ್ಯಂಗಾರ್. ನಾನು ನಿಮ್ಮ ಹತ್ರ ಫಿನ್ಲೆಂಡಿಂದ ಮಾತಾಡ್ತಾ ಇದ್ದೀನಿ. ವಿಸ್ಡಮ್ ಕೆಫೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಆಚಾರ ವಿಚಾರಗಳ ಜೊತೆನಲ್ಲಿ ಗ್ರಹಗಳ ಗೋಚಾರದ ಬಗ್ಗೆ ಕೂಡ ಮಾತನಾಡುವಂತ ಒಂದು ಶೋ. ಸೊ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ, ರಾಹುವಿನ ಟ್ರಾನ್ಸಿಟ್ ಆಗ್ತಾ ಇದೆ, ಅಂದ್ರೆ ಗೋಚಾರ ಆಗ್ತಾ ಇದೆ ಧನಿಷ್ಠಾ ನಕ್ಷತ್ರಕ್ಕೆ ರಾಹುವಿನ ಗೋಚಾರ ಆದಾಗ ಯಾವ ರಾಶಿಗೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದನ್ನ ಮಾತಾಡೋಣ. ಎಲ್ಲದಕ್ಕಿಂತ ಮುಂಚೆ ಧನಿಷ್ಠಾ ನಕ್ಷತ್ರ ಏನು? ಧನಿಷ್ಠಾ ನಕ್ಷತ್ರ ಧನಿಷ್ಠ ಅಂದ್ರೆ ಆ ಹೆಸರಲ್ಲೇ ಇದೆ, ಮೋಸ್ಟ್ ಪ್ರಾಸ್ಪರಸ್ ನಕ್ಷತ್ರ, ಎಲ್ಲದಕ್ಕಿಂತ ವೆಲ್ತಿಯೆಸ್ಟ್ ನಕ್ಷತ್ರ ಅಂತ ಹೇಳ್ಬೋದು. ಸಾಂಸ್ಕ್ರಿಟ್ ಅಲ್ಲಿ ಧನಿಷ್ಠ ಅನ್ನೋ ಒಂದು ಪದಕ್ಕೆ ಅದೇ ಮೀನಿಂಗ್ ಬರೋದು, ಅಂದ್ರೆ ಎಲ್ಲರಿಗಿಂತ ಹಣವಂತ ಅಂತ. ಆ ನಕ್ಷತ್ರದ ಸಿಂಬಲ್ಸ್ ಏನಾಗುತ್ತೆ, ಫ್ಲೂಟ್ ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಡ್ರಮ್ನು ಸೊ ಇದಾಗುತ್ತೆ. ಸೊ ಆಲ್ಸೋ ಇವಾಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಜ್ಯೇಷ್ಠ ಪೂರ್ಣಿಮೆ ಆದ್ಮೇಲೆ ಇದು ಆಕ್ಚುಲಿ ಉತ್ತರ ಭಾರತದಲ್ಲಿ ಆಗ್ಲೇ ಶ್ರಾವಣ ಶುರುವಾಯ್ತು ಅಂತ ಹೇಳ್ತಾರೆ, ಸಾವನ್ ಮಹೀನ ಅಂತ ಹೇಳ್ತಾರೆ. ಈ 16 ಸೋಮವಾರದ ವ್ರತ ಏನಿದೆ ಅದನ್ನ ಮಾಡೋದಕ್ಕೆ ಶುರು ಮಾಡೋದು ಈ ಪೂರ್ಣಿಮೆ ಆಗಿದ ತಕ್ಷಣ. ಸೋಮವಾರ ಯಾವಾಗ ಬರುತ್ತೋ ಅವಾಗಿಂದ ಈ ಒಂದು ವಾಡಿಕೆ ಇದೆ 16 ಸೋಮವಾರದ ವ್ರತ ಮಾಡೋದು ಅಂತ. ಸೊ ಈ ಧನಿಷ್ಠಾ ನಕ್ಷತ್ರಕ್ಕೆ ಇದೇ ಟೈಮಿಗೆ ರಾಹು ಎಂಟರ್ ಆಗ್ತಾ ಇರೋದ್ರಿಂದ ಸೊ ಏನೇನ್ ಫಲ ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿಗೆ ಏನಾಗ್ಬೋದು, ಮೇಷರಾಶಿಗೆ ಈ ಗೋಚಾರ ಆಗ್ತಾ ಇರೋದು ನಿಮ್ಮ 11ನೇ ಮನೆಯಲ್ಲಿ. ಸೊ ತುಂಬಾ ಪವರ್ಫುಲ್ ಪೀರಿಯಡ್ ನಿಮ್ಗೆ ಇದು. ನೆಟ್ವರ್ಕಿಂಗ್ ಅಲ್ಲಿ ಅಥವಾ ಈ ಗೇನ್ಸ್ ಆಗ್ಲಿ, ತುಂಬಾ ದೊಡ್ಡ ದೊಡ್ಡ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಪವರ್ಫುಲ್ ಟೈಮ್ ನಿಮ್ಗೆ. ಹೇಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೆ, ಫಾರಿನ್ ಕ್ಲೈಂಟ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆನ್ಲೈನ್ ಇನ್ಕಮ್ ಜಾಸ್ತಿ ಆಗುತ್ತೆ, ಅಂಡ್ ದೆನ್ ಹೊಸ ಫ್ರೆಂಡ್ಶಿಪ್ಸ್ ಆಗುತ್ತೆ, ಹೊಸ ಸ್ನೇಹಿತರು ಸಿಗ್ತಾರೆ ನಿಮ್ಗೆ, ಅಥವಾ ಹೊಸ ನ್ಯೂ ಕನೆಕ್ಷನ್ಸ್, ನ್ಯೂ ನೆಟ್ವರ್ಕಿಂಗ್ ಅಂತ ಹೇಳಿದ್ಮೇಲೆ ಹೊಸ ಕನೆಕ್ಷನ್ಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಆದ್ರೆ ನೀವು ಯಾವ್ದನ್ನ ಇಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹೊಸ ಕನೆಕ್ಷನ್ ಆಗೋದ್ರಲ್ಲಿ ನಿಮಗೆ ಸರಿ ಹೋಗದೆ ಇರೋಂಥದ್ದು ಯಾವ್ದಾದ್ರು ಇದೆಯಾ ಅನ್ನೋದನ್ನ ಗಮನಕ್ಕೆ ಇಟ್ಕೋಬೇಕಾಗತ್ತೆ. ಅದೊಂದು ನೋಡ್ಕೊಳ್ಳಿ. ಹಾಗೇನೆ ಕೆಲಸ ಬಹಳ ಜಾಸ್ತಿ ಆಗ್ಬೋದು, ಕೆಲಸದ ಒತ್ತಡ ತುಂಬಾ ಜಾಸ್ತಿ ಆಗ್ಬೋದು. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ಕರಿಯರ್ ಏನಿದೆ ಅದು ನಿಮ್ಮ ಸೆಂಟರ್ ಪಾರ್ಟ್ ಆಫ್ ದ ಲೈಫ್ ಆಗ್ಬಿಡುತ್ತೆ ಈ ಟೈಮಲ್ಲಿ. ಪ್ರಮೋಷನ್ ಆಪರ್ಚುನಿಟೀಸ್, ಪಬ್ಲಿಕ್ ರೆಕಗ್ನಿಷನ್, ಲೀಡರ್ಶಿಪ್ ರೋಲ್ಸ್ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಅದು ಸಿಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ವಿಸಿಬಿಲಿಟಿ ಅಂದ್ರೆ ನಿಮ್ಮ ಬಾಸ್ ನಿಮ್ನ ನೋಟಿಸ್ ಮಾಡುವಂತಹ ಒಂದು ಟೈಮು. ಏನನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಆಫೀಸ್ ಪಾಲಿಟಿಕ್ಸ್ ಹೋಗ್ಬೇಡಿ, ಯಾರ ಬಗ್ಗೆನೂ ಏನು ಮಾತಾಡಕ್ ಹೋಗ್ಬೇಡಿ, ಗಾಸಿಪ್ ಮಾಡಕ್ ಹೋಗ್ಬೇಡಿ, ಈಗೋ ಕ್ಲಾಶಸ್ ಇದ್ರೆ ಸ್ವಲ್ಪ ತಗ್ಗಿಸ್ಕೊಳ್ಳಿ. ಓಕೆ. ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ತುಂಬಾ ಫಾರ್ಚುನೇಟ್ ಟ್ರಾನ್ಸಿಟ್ ಅಂತ ಹೇಳ್ಬೋದು, ತುಂಬಾ ಅದೃಷ್ಟ ಇದು. ಯಾಕೆಂತ ಹೇಳಿದ್ರೆ ಫಾರಿನ್ ಟ್ರಾವೆಲ್ಸ್ ಆಗುತ್ತೆ, ಹೈಯರ್ ಎಜುಕೇಶನ್ ಏನಿದೆ ಅದು ಕಂಪ್ಲೀಟ್ ಮಾಡುವಂತ ಟೈಮು. ಸ್ಪಿರಿಚುವಲ್ ಎಕ್ಸ್ಪ್ಲೋರೇಷನ್ ಅಂದ್ರೆ ನಿಮ್ಮ ಒಳಗಿನ ಒಂದು ಸ್ಪಿರಿಚುಯಾಲಿಟಿ ಏನಿದೆ ದಾಟ್ ನೀವು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವೇ ಕಂಡು ಹಿಡ್ಕೊಳ್ಳುವಂತಹ ಒಂದು ಟೈಮ್. ಸೊ ಅದಕ್ಕಿಂತ ಒಳ್ಳೆ ಟೈಮ್ ಬೇರೆದಿಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಹಾಗೇನೆ ನಿಮ್ಮ ಏನಾದ್ರು ಬರೆಯೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಅದನ್ನ ಪಬ್ಲಿಷ್ ಮಾಡ್ತೀರಾ, ಅಂಡ್ ಆಲ್ಸೋ ಏನಾದ್ರು ಟೀಚಿಂಗ್ ಆಪರ್ಚುನಿಟೀಸ್ ನಿಮ್ಗೆ ಬರ್ಬೋದು ಈಗ. ಹಾಗೇನೆ ಈಗ ಅಸ್ಟ್ರಾಲಜಿ ಕಲಿಬೇಕು, ಫಿಲಾಸಫಿ ಕಲಿಬೇಕು, ಅಥವಾ ಈ ಸ್ಪಿರಿಚುವಲ್ ಸಬ್ಜೆಕ್ಟ್ಸ್, ಈ ತರ ಅಕಲ್ಟ್ ಸಬ್ಜೆಕ್ಟ್ಸ್ ಏನಾದ್ರು ಕಲಿಬೇಕು ಅನ್ನೋರ್ಗೆ ಇದು ತುಂಬಾ ಒಳ್ಳೆಯ ಟೈಮ್. ಕರ್ಕಾಟಕ ರಾಶಿ, ಟ್ರಾನ್ಸ್ಫಾರ್ಮೇಶನ್ ಹತ್ರದಲ್ಲೇ ಇದೆ, ಹೀಗೆ ಇದೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಇಂದ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಸಿಗುತ್ತೆ, ಸಡನ್ ಫೈನಾನ್ಷಿಯಲ್ ಗೇನ್ಸ್ ಅಥವಾ ಎಕ್ಸ್ಪೆನ್ಸಸ್ ಕೂಡ ಆಗಬಹುದು. ದುಡ್ಡು ಈ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಹೋಗುತ್ತೆ ಅನ್ನೋ ತರ ಆಗತ್ತೆ. ಇನ್ಹೆರಿಟೆನ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ, ಇನ್ವೆಸ್ಟ್ಮೆಂಟ್ ಇಂದ ತುಂಬಾನೇ ಒಳ್ಳೇದಾಗತ್ತೆ. ಅಂಡ್ ಫಿಲಾಸಫಿಕಲ್ ಹೀಲಿಂಗ್ ಅಂತ ಹೇಳ್ಬೋದು, ಅಥವಾ ಸೈಕಲಾಜಿಕಲ್ ಹೀಲಿಂಗ್. ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೈಕಲಾಜಿಕಲಿ ನೀವು ಹೀಲ್ ಆಗ್ತೀರ. ಅಂದ್ರೆ ನೀವ್ ಏನು, ನಿಮಗೆ ನಿಜವಾಗ್ಲೂ ಏನ್ ಬೇಕಾಗಿದೆ, ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಂತ ಒಂದು ಚಿಕ್ಕ ಟೈಮ್ ಇದು. ಸಿಂಹರಾಶಿ, ನಿಮ್ಗೆ ರಿಲೇಶನ್ಶಿಪ್ಸ್ ಏನಿದೆ ಇದು ತುಂಬಾ ಮೇಜರ್ ಫೋಕಸ್ ಅಲ್ಲಿ ಇರುತ್ತೆ ಈ ಟೈಮ್ ನಲ್ಲಿ. ಸೊ ಏನಾಗತ್ತೆ, ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ಸ್, ಇದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆದ್ರೂ ಆಗಿರ್ಬೋದು ಅಥವಾ ಮದ್ವೆ ಪಾರ್ಟ್ನರ್ಶಿಪ್ ಆದ್ರೂ ಆಗಿರ್ಬೋದು. ಮದ್ವೆ ಯಾರಿಗಾದ್ರೂ ಸೆಟ್ ಆಗ್ತಾ ಇಲ್ಲ, ಇನ್ನು ತುಂಬಾ ನೋಡ್ತಾ ಇದ್ದೀರಾ ಅಂತಂದ್ರೆ ಅಂಥವ್ರಿಗೆ
ಸೆಟಲ್ ಆಗುವಂತಹ ಒಂದು ಟೈಮ್. ಬಿಸ್ನೆಸ್ ಕೊಲಾಬ್ರೇಷನ್ಸ್ ಅಕಸ್ಮಾತ್ ನೀವು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಫಾರಿನ್ ಕನೆಕ್ಷನ್ಸ್ ಇಂದ ಬಿಸ್ನೆಸ್ ಕೊಲಾಬ್ರೇಷನ್ಸ್ ಆಗುವಂತಹ ಟೈಮ್ ಇದು. ಮ್ಯಾನಿಪುಲೇಟಿವ್ ಪಾರ್ಟ್ನರ್ಸ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಅನ್ರಿಯಲಿಸ್ಟಿಕ್ ಆಗಿ ಯಾವ್ದಾದ್ರು ಆಫರ್ ಬಂತು ಅಂತ ಹೇಳಿದ್ರೆ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಕನ್ಯಾ ರಾಶಿ ತುಂಬಾ ಬ್ಯುಸಿ ವರ್ಕ್ ಪೀರಿಯಡ್, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಂಡ್ ಇವಾಗ ಅಕಸ್ಮಾತ್ ಏನಾದ್ರು ಜಾಬ್ ಆಪರ್ಚುನಿಟೀಸ್ ನೀವು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ಕೆಲಸ ಸಿಗುವಂತ ಟೈಮ್ ಚೆನ್ನಾಗಿದೆ. ನಿಮ್ಮ ಸ್ಕಿಲ್ಸ್ ನ ನೀವು ಡೆವಲಪ್ ಮಾಡ್ಕೋಬಹುದು. ಸ್ಕಿಲ್ ಡೆವಲಪ್ಮೆಂಟ್ಗೆ ಒಳ್ಳೆ ಟೈಮ್ ಅಂಡ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಅಫ್ಕೋರ್ಸ್ ಡೈಜೆಸ್ಟಿವ್ ಇಶ್ಯೂಸ್ ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ವರ್ಕ್ ಪ್ಲೇಸ್ ಅಲ್ಲಿ ಕಾಂಪಿಟೇಷನ್ಸ್ ಇದ್ರೆ ಅದನ್ನ ಸ್ವಲ್ಪ ಗಮನಕ್ಕೆ ಇಟ್ಕೊಳ್ಳಿ. ತುಲಾ ರಾಶಿ ಒನ್ ಆಫ್ ದ ಲಕ್ಕಿಯೆಸ್ಟ್ ಸೈನ್ಸ್. ಯಾಕೆ? ಕ್ರಿಯೇಟಿವಿಟಿ, ರೊಮ್ಯಾನ್ಸ್, ಚಿಲ್ಡ್ರನ್, ಆಂಟರ್ಪ್ರಿನರ್ಶಿಪ್, ಇನ್ವೆಸ್ಟ್ಮೆಂಟ್ಸ್, ಸ್ಪೆಕ್ಯುಲೇಟಿವ್ ಗೇನ್ಸ್ ಇದೆಲ್ಲದಕ್ಕೂ ಒಳ್ಳೇದು. ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಅಂಡ್ ಅದ್ರ ತಕ್ಕನಂಗೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ ಖಂಡಿತ ತುಂಬಾನೇ ಒಳ್ಳೇದಾಗತ್ತೆ. ವೃಶ್ಚಿಕ, ಮನೆ ಮತ್ತೆ ಫ್ಯಾಮಿಲಿ ಈ ಒಂದು ಏರಿಯಾನಲ್ಲಿ ಚೇಂಜಸ್ ಆಗಬಹುದು, ಅಥವಾ ಯಾವ್ದಾದ್ರು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು ನೀವು, ಅಥವಾ ರಿನೋವೇಷನ್ ಮಾಡಿಸ್ಕೋಬಹುದು, ಅಥವಾ ರಿಲೊಕೇಶನ್ ಅಂದ್ರೆ ಬೇರೆ ಮನೆಗೆ ಹೋಗೋದು ಅಂತಂದ್ರೆ ಸ್ವಂತ ಮನೆನೇ ಆಗ್ಬೇಕು ಅಂತ ಅಲ್ಲ, ಬೇರೆ ಒಂದು ಬಾಡಿಗೆ ಮನೆಗೆ ಕೂಡ ಹೋಗ್ಬೋದು, ರಿಲೊಕೇಶನ್ ಆಗುತ್ತೆ. ಅಂಡ್ ಆಲ್ಸೋ ಈ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಅಂದ್ರೆ ಮನೆಯವ್ರ ಜೊತೆನಲ್ಲಿ ನಿಮ್ಮ ರಿಲೇಶನ್ಶಿಪ್ಸ್ ಏನಿದೆ ಅದನ್ನ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳುವಂತಹ ಒಂದು ಟೈಮ್. ಎಮೋಷನಲ್ ಬ್ಯಾಲೆನ್ಸ್ ಖಂಡಿತ ಬರುತ್ತೆ. ಸ್ಯಾಜಿಟೇರಿಯಸ್, ಧನುರಾಶಿ, ಕಮ್ಯುನಿಕೇಶನ್ ನಿಮ್ಗೆ 100% ಏನಂತಾರೆ ಗ್ರೇಟೆಸ್ಟ್ ಸ್ಟ್ರೆಂತ್. ಈ ಟೈಮಲ್ಲಿ ನೀವ್ ಏನೇ ಮಾತಾಡಿದ್ರು ಒಂಥರ ಮಾತಲ್ಲಿ ಮರಳು ಮಾಡ್ತಾರೆ ಅಂತಾರಲ್ಲ, ಆ ರೀತಿ ಒಂದು ಮಾತು ನೀವು ಆಡ್ತೀರಾ. ಹಾಗೇನೆ ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಟ್ಕೊಳ್ದಿರಾ ನೀವು ಕ್ಲಿಯರ್ ಆಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತು ಅಂತ ಹೇಳಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ದಿಸ್ ಕ್ಯಾನ್ ಬಿ ಈವನ್ ಬರೆಯೋದಾದ್ರೂ ಆಗ್ಬೋದು ಅಥವಾ ಮಾತನಾದಾದ್ರೂ ಆಗ್ಬೋದು. ಸೊ ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಅಂಡ್ ಈ ರೀತಿ ಮಾತಿನಲ್ಲಿ ಮರಳು ಮಾಡುವಂತ ಪ್ರೊಫೆಷನಲ್ ಇರೋರ್ಗೆ ತುಂಬಾನೇ ಒಳ್ಳೇದು. ಬೇಸಿಕಲಿ ಕಮ್ಯುನಿಕೇಶನ್ ಲೆಟ್ ಪ್ರೊಫೆಷನ್ಸ್ ಆರ್ ಫ್ಲರಿಶಿಂಗ್. ಕೇಪ್ರಿಕಾನ್, ಮಕರ ರಾಶಿ, ದುಡ್ಡು ಮೇಜರ್ ಥೀಮ್ ಆಗುತ್ತೆ. ಸ್ಯಾಲರಿ ಇನ್ಕ್ರೀಸ್ ಆಗ್ಬೋದು, ಆಮೇಲೆ ಮಲ್ಟಿಪಲ್ ಇನ್ಕಮ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಇನ್ಕಮ್ ಬರುವಂತ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಅಂಡ್ ಏನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಕಡೆಯಿಂದ ಬಂದಿದ್ದ ದುಡ್ಡು ಆ ಕಡೆ ಹೋಗೋ ತರ ಮಾಡ್ಕೊಳ್ಬೇಡಿ. ಲಕ್ಸುರಿ ಪರ್ಚೇಸಸ್ ಸ್ವಲ್ಪ ಕಡಿಮೆ ಮಾಡಿ, ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿ ಕೊಂಡ್ಕೊಳ್ಳಿ. ಅಂಡ್ ಫೈನಾನ್ಷಿಯಲಿ ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡಿ. ಓಕೆ. ಕುಂಭರಾಶಿ, ನಿಮ್ಗೆ ಇದು ಮೇಜರ್ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಒಂದು ಟೈಮ್. ಯಾಕಂದ್ರೆ ಇದು ಕುಂಭರಾಶಿನಲ್ಲೇ ಆಗ್ತಾ ಇರೋದು, ಧನಿಷ್ಠ ನಕ್ಷತ್ರಕ್ಕೆ. ಕುಂಭರಾಶಿನಲ್ಲೇ ಇನ್ನ ಇರೋದು ರಾಹು. ಸೊ ಧನಿಷ್ಠ ನಕ್ಷತ್ರಕ್ಕೆ ಹೋಗ್ಬೇಕಾದ್ರೆ ನೀವು ಒಂದು ಹೊಸ ಕರಿಯರ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ನೀವೊಂದು ಹೊಸ ತುಂಬಾ ಒಂದು ದೊಡ್ಡ ಆಂಬಿಷನ್ ನ ಇಟ್ಕೊಂಡು ಮುಂದೆ ಹೋಗ್ಬೋದು. ನಿಮ್ಮ ಗೋಲ್ಸ್ ಏನ್ ರಿವೈವ್ ಮಾಡ್ಬೋದು, ನಿಮ್ಮ ಗೋಲ್ಸ್ ಕಡೆಗೆ ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡಬಹುದು. ಓಕೆ. ಆದ್ರೆ ಒಂದೇನು ಅಂತ ಹೇಳಿದ್ರೆ, ನೀವು ಸ್ವಲ್ಪ ಆರೋಗೆಂಟ್ ಆಗಿರೋದನ್ನ ಕಡಿಮೆ ಮಾಡ್ಕೊಳ್ಳಿ. ಇಂಪಲ್ಸಿವ್ ಡಿಸಿಷನ್ಸ್ ಅಂದ್ರೆ ಏನು ಯೋಚನೆ ಮಾಡಿದ್ರೆ ತಕ್ಷಣಕ್ಕೆ ಡಿಸೈಡ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ಮೀನ ಅಥವಾ ಪೈಸಸ್, ಸೊ ನಿಮಗೆ ಇದು ತುಂಬಾ ಡೀಪ್ ಸ್ಪಿರಿಚುವಲ್ ಟ್ರಾನ್ಸಿಟ್, ಮೆಡಿಟೇಷನ್, ಫಾರಿನ್ ಟ್ರಾವೆಲ್, ಹೆಡ್ ಕ್ವಾರ್ಟರ್ಸ್, ಆಮೇಲೆ ಆಪರ್ಚುನಿಟೀಸ್ ಏನಿದೆ. ನಿಮ್ಮ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ನೀವು ಇರುವಂತಹ ಒಂದು ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಲೈಕ್ ಮೇನ್ ಆಫೀಸಸ್ ಅಲ್ಲಿ ನಿಮ್ಗೆ ಒಂದು ನೋಟಿಸ್ ಮಾಡುವಂತಹ ಒಂದು ಟೈಮ್, ನಿಮ್ಗೆ ಒಂದು ರೆಕಗ್ನಿಷನ್ ಸಿಗುವಂತಹ ಒಂದು ಟೈಮ್. ಅಂದ್ರೆ ಹೈಯರ್ ಅಫಿಷಿಯಲ್ಸ್, ಲೈಕ್ ಹೆಡ್ ಕ್ವಾರ್ಟರ್ಸ್ ಹೈಯರ್ ಅಫಿಷಿಯಲ್ಸ್ ಯಾರೇ ಇರ್ತಾರೆ ಅವ್ರು ನಿಮ್ನ ನೋಟಿಸ್ ಮಾಡಿ ನಿಮ್ಗೆ ಒಂದು ರೆಕಗ್ನಿಷನ್ ಸಿಗುವಂತಹ ಒಂದು ಟೈಮ್ ಇದು. ಏನನ್ನ ಯೋಚನೆ ಮಾಡ್ಬೇಕು? ಸ್ಲೀಪ್ ಇಶ್ಯೂಸ್ ಅಂದ್ರೆ ನಿದ್ದೆ ಬರತ್ತಾ ಇಲ್ವಾ, ಆಂಗ್ಸೈಟಿ, ಸೊ ಇದನ್ನೆಲ್ಲ ನೀವು ಒಂದ್ಸತಿ ನೋಡ್ಕೊಳ್ಳಿ ಅಷ್ಟೇ. ಓಕೆ. ಸೊ ಇದಾಗಿತ್ತು ರಾಹುವಿನ ಟ್ರಾನ್ಸಿಟ್ ಧನಿಷ್ಠ ನಕ್ಷತ್ರದಲ್ಲಿ. ನಿಮ್ಗೇನ್ ಅನ್ನಿಸ್ತು? ಮುಂದೆ ಯಾವ ಟ್ರಾನ್ಸಿಟ್ ಬಗ್ಗೆ ತಿಳ್ಕೊಬೇಕು, ಅಥವಾ ಯಾವ ಗ್ರಹದ ಬಗ್ಗೆ ತಿಳ್ಕೊಳ್ಬೇಕು, ಯಾವ ಈವೆಂಟ್ ಬಗ್ಗೆ ತಿಳ್ಕೊಬೇಕು, ಯಾವ ಹಬ್ಬದ ಬಗ್ಗೆ ತಿಳ್ಕೊಬೇಕು, ಯಾವ ಸಂಸ್ಕೃತಿ ಬಗ್ಗೆ ತಿಳ್ಕೊಬೇಕು, ಯಾವ ರಿಚುವಲ್ ಬಗ್ಗೆ ತಿಳ್ಕೊಬೇಕು, ಇದನ್ನ ನೀವೇ ಕಮೆಂಟ್ ಮಾಡಿ ಹೇಳಿದ್ರೆ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ನಿಮಗೆ ತಲುಪಿಸ್ಕೊಡುವಂತಹ ಒಂದು ಚಿಕ್ಕ ಕೆಲಸನ ನಾವು ಮಾಡ್ತೀವಿ. ಸೊ ನೋಡ್ತಾನೆ ಇರಿ ವಿಸ್ಡಮ್ ಕೆಫೆ. ನಾನು ನಿಮ್ಮ ಸ್ಮಿತಾ ಅಯ್ಯಂಗಾರ್, ಸೈನಿಂಗ್ ಆಫ್ ಫಾರ್ ಟುಡೇ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.